ನಮಸ್ಕಾರ ರೈತ ಬಂದವರಿಗೆ. ಇದು ಗೋಪಾಲರಾವ್ ಚೆನ್ನಳ್ಳಿ ಸುಲ್ತಾನ್ಬಾದ್ ವಾಡಿದವ್ರ ಹೊಲದ. ಇವ್ರದ್ದು ಆಲ್ರೆಡಿ ಕಟಾವಾಗಿ ಫಸ್ಟ್ ಕಟಾವ್ ಆಗ್ಯದ. ನಿಯರೆಸ್ಟ್ 30-33 ಏನೋ ಕಟಾವ್ ಆಗ್ಯದ ಅಂತ ಹೇಳಿದಾರೆ ಫಸ್ಟ್ ಕಟ್ಟಿಂಗು. ಇನ್ನು ಸೆಕೆಂಡ್ ಕಟ್ಟಿಂಗ್ ಮಾಡದ. ಇದನ್ನು ಅವ್ರು ಕಟ್ ಮಾಡೋರು ಹೇಳಿರಂತ 10ರಿಂದ 12 ಟನ್ ಆಗ್ತದೆ ಅಂತೇಳಿ. ಸೊ ಇವ್ರು 1,000 ಎಕರೆ ಭೂಮಿ ಅದ. 7,000 ಆಗ್ಯಾವ, 7,000 ಮತ್ತು ಥೋಡೆ ಹೋಗ್ಯಾವ ಅಂತ ಹೇಳಿದರು. ಇವ್ರದ್ದು A to Z ಮೇಂಟೆನೆನ್ಸ್ ನಾನೇ ಮಾಡೀನಿ, ಫೀಲ್ಡ್ ವಿಸಿಟ್ ಮಾಡಿ. ಅವ್ರದ್ದು ಒಂದೇ ಕ್ವಶನ್, ಸಾಬ್ರಿ ಅವ್ರದ್ದು ಅಷ್ಟು ಬಂತು ಇಷ್ಟು ವಸ್ತು ನಂಗೆ ಎವ್ರೇಜ್ ಏನಾಗ್ತದೆ, ನಂಗೆ ಖಾಲಿ 20 ಟನ್ ಕೊಟ್ಟರು ಸಾಕ್ರಿ ಅಂತ ಹೇಳಿರು. ಅದಕ್ಕೆ ನಾ ಹೇಳಿನಪ್ಲೆ ಮಾಡಿರಿ, ನೀವು ಎಷ್ಟು ಬೇಕಷ್ಟು ಲೆಕ್ಕ ಕೊಡ್ತೀನಿ ಅಂತ ಹೇಳಿದ್ದ. ಇವತ್ತು ಅವ್ರ ಬಾಯಲ್ಲಿಂದ ನೀವು ಹಿಂದೆ ಕೇಳ್ಕೊರಿ, ನನ್ನ ಮುಂದೆ ಬೇಡ, ಯಾಕಂದ್ರೆ ವರ್ಣನೆ ಮಾಡಿದಂಗೆ ಆಗ್ತದೆ. ನನ್ನ ಹಿಂದೆ ರೈತರಿಗೆ ಕೇಳ್ಕೊರಿ ಅವ್ರ ಬೆಳೆ ಹೆಂಗೆ ಎವ್ರೇಜ್ ಬಂದಂತ. ಮತ್ತು ಬೆಳ್ಳಿ ಕಟ್ ಆಗ್ಯದನ್ನು ಕೂಡ ಭಾಳ ಮಂದಿ ಬಲ್ಲಿ ಎಷ್ಟೆಷ್ಟೋ ಜನ ಶಾಣೆ ಇದ್ದವ್ರ ಬೆಳ್ಳಿಗಳು ಉಳಿಸ್ಕೊಂಡಿಲ್ಲ. ನಮ್ಮಲ್ಲಿ ಬೆಳ್ಳಿ ಅವ್ರು ಕಟ್ ಆದ್ರೂ ಕೂಡ ಬೆಳ್ಳಿ ಹೆಂಗೆ ಅದ ನೋಡ್ರಿ. ಸೆಕೆಂಡ್ ಕಟ್ಟಿಂಗ್ ಮಾಲ್ನೂ ಕೂಡ ಟೈಟ್ ಅದ. ಅವ್ರು ಮತ್ತೆ ಇದಕ್ಕೆ ಇನ್ನೂ ದಮ್ ಮಾಡರಿ ಅಂತೇಳಿ ಇಂಟ್ರೆಸ್ಟ್ ತೋರಿಸ್ಲತ್ತಾರ. ಅವ್ರು ಒಂದೇ ಮಾತು ಹೇಳಿರಿ, ಸಾಬ್ರಿ ನಂಗೆ ಇದ್ರೆ ಫಸ್ಟ್ ಟೈಮ್ ಇದ್ದೀನಿ, ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಂಗೆ ಭಾರಿ ಎವರೇಜ್ ತೆಕೊಟ್ಟು ಸಾಕು, ನೀವು ಏನಂದ್ರೆ ಅದು ಮಾಡ್ತೀನಿ ಅಂತ ಹೇಳಿರು. ಅವ್ರು ಹೇಳಿನಂಗೆ ಪಾಪ ಎಲ್ಲನೂ ನಾ ಏನು ಬರ್ಕೊಟ್ಟಿನಿ ಅದು ಹಾಕ್ಯಾರ. ಅವ್ರು ಬೆಳೆ ನೋಡ್ರಿ ನೀವು. ಮತ್ತು ಅವ್ರು ಹಿಂದೆ ನೀವು ರೈತರಿಗೆ ಹಿಂದೆ ಕೇಳ್ಕೊರಿ ಎವರೇಜ್ ಎಷ್ಟು ಒಂದು ಅಂತೇಳಿ. ಫಸ್ಟ್ ಕಟ್ಟಿಂಗ್ ಎಷ್ಟು ಅಂತ, ಸೆಕೆಂಡ್ ಕಟ್ಟಿಂಗ್ ಅಂತ 7,500 ನೀವು. ಭಾಳ ಜನ ರೈತರು ನಂಗೆ ಭಾಳ ನಾಲೆಜ್ ಅದ ಕಲ್ಲಂಗಡಿದ, ನಾ ಭಾಳ ವರ್ಷದಿಂದ ಬೆಳೆಸ್ತೀನಿ ಅಂತ ಹೇಳ್ತಾರೆ. ಬಟ್ ಭಾಳ ಜನ ಎಕ್ಸಾಂಪಲ್ ಈ ವರ್ಷ ನೋಡೀವಿ ನಾವು, ಭಾಳ ಜನ ಫೇಲ್ ಆಗ್ಯಾರ ಈ ವರ್ಷ. ನಂಗೆ ನಾಲೆಜ್ ಅದ ಅಂತ ದಯಮಾಡಿ ಹೇಳ್ತೀನಿ. ವರ್ಷದಿಂದ ವರ್ಷಿಗೆ ನಾವೇ ಇಷ್ಟೆಲ್ಲ ಬೆಳೆಸ್ತೀವಿ, ಓಡಾಡ್ಕರೆ ಒಂದೊಂದು ವರ್ಷದಿಂದ ಒಂದೊಂದು ಚಾಲೆಂಜ್ ಬೇರೆಯೇ ಇರ್ತಾವೆ. ಹಾಗಾಗಿ ನಾಲೆಜ್ ಅದ ಅಂತ ಹೇಳಿದ್ದು ಮಾಡಬೇಡ್ರಿ. ಯಾಕಂದ್ರೆ ಈ ವರ್ಷ ಭಾಳ ಜನದ ಎಕ್ಸಾಂಪಲ್ಸ್ಗಳು ಸಿಕ್ಕ್ಯಾವ. ನಂಗೆ ಅಷ್ಟು ನಾಲೆಜ್ ಇದೆ, ಅಷ್ಟು ನಾಲೆಜ್ ಅದ ಅಂಥೇಳಿ ಭಾಳ ಜನ ಹೊಲ ಹಾಳು ಮಾಡ್ಕೊಂಡಾರ, ಎವರೇಜ್ನೂ ಕೂಡ ತೆಗೆದಿಲ್ಲ. ಸೊ ಹಾಗಾಗಿ ಯಾರೋ ಒಬ್ಬರು ವಿಸಿಟರ್ ಬರ್ಲತ್ತರ ಅಂದ್ರೆ ಅವ್ರ ಮಾತು ಕೇಳ್ರಿ, ಸ್ವಲ್ಪ ನಾಲೆಜ್ ಇದ್ದೇ ಬರ್ತಾರೆ. ಇದು ನನ್ನ ರಿಕ್ವೆಸ್ಟ್, ನಂದು ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಯಾಕೆ ಗೊತ್ತಾ, ಪ್ರತಿ ವರ್ಷ ಅಗ್ರಿಕಲ್ಚರ್ ಅನ್ನೋದು ಜರ ಹೊಸತನನೇ ಇರ್ತದೆ. ನಾವು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನಮಗೂ ಹೊಸ ಚಾಲೆಂಜಸ್ ಬರ್ತವೆ. ಬಟ್ ವಿಸಿಟ್ ಮಾಡಿ ನಾವು ಏನದ ಅದಕ್ಕೆ ಕರೆಕ್ಟ್ ಹೇಳಿ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ನೀವು ಅವ್ರಿಗೆ ರೈತರಿಗೆ ಕೇಳ್ಕೊರಿ. ಸುಲ್ತಾನ್ಬಾದ್ ವಾಡಿ ಚೆನ್ನಳ್ಳಿ ಗೋಪಾಲರಾವ್ ಅವರು ನಾವೇನು ಹೇಳಿದ ಅದು ಮಾಡ್ಯಾರ. ಪಾಪ ಅವ್ರು ಎವರೇಜನ್ನು ಕೂಡ ಚೆಂದ ಕಂಡಾರ. ನಮಸ್ಕಾರ.